ಹರೇ ಕೃಷ್ಣ. ದುಃಖ ನಿವಾರಣೆಯ ಭಾಗದಲ್ಲಿ ಮೊದಲನೇ ಭಾಗದಲ್ಲಿ ನಾವು ದುಃಖಕ್ಕೆ ಕಾರಣಗಳೇನು, ದುಃಖ ಇರೋವಂಥ ಮನುಷ್ಯ ಯಾವ ರೀತಿ ಇರ್ತಾನೆ, ಮತ್ತು ಪತ್ರಿಜಿಯವರ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ವಿ. ಅಂದರೆ ಪತ್ರಿಜಿಯವರ ಬಗ್ಗೆ ಅಂದರೆ ಅವ್ರಿಗೇನು ಸಂದೇಶಗಳನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾತ್ರ ತಿಳ್ಕೊಂಡ್ವಿ. ಇನ್ನು ಮುಂದುವರೆದ ಭಾಗದಲ್ಲಿ ಪತ್ರಿಜಿಯವರು ಯಾವ ರೀತಿ ನಮ್ಮ ದುಃಖ ನಿವಾರಣೆ ಮಾಡ್ಕೊಬಹುದು, ಎಂಥ ವ್ಯಕ್ತಿಗಳನ್ನು ನಾವು ಫಾಲೋ ಮಾಡಬೇಕು ಅನ್ನೋದನ್ನು ಮುಂದಿನ ಭಾಗದಲ್ಲಿ ಹೇಳ್ತಾರೆ. ಬನ್ನಿ ನೋಡೋಣ. ಶ್ರೀಕೃಷ್ಣ ಪರಮಾತ್ಮ ಅಮಾನಿತ್ವ ಮದಮಿತ್ವ ಅಹಿಂಸಾ ಕ್ಷಾಂತಿರ ಪ್ರವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಂ ಮಾತ್ಮ ವಿನಿಗ್ರಹ ಅಂದರೆ ತನ್ನನ್ನು ತಾನು ಹೊಗಳಿಕೊಳ್ಳದೇ ಇರುವುದು, ಮನಸ್ಸಿನಲ್ಲಿ ಆಗಲಿ ಮಾತುಗಳಿಂದನೇ ಆಗಲಿ ಆಡಂಬರವೂ ಇಲ್ಲದೇ ಇರುವುದು, ಇತರ ಪ್ರಾಣಿಗಳನ್ನು ನೋವಿಗೆ ಒಳಪಡಿಸಬಾರ್ದು, ಹಿಂಸೆ ಮಾಡಬಾರ್ದು, ಮಾಂಸ ಭಕ್ಷಣೆ ಮಾಡಬಾರ್ದು, ಸಹನೆಯಿಂದ ಇರಬೇಕು, ಪ್ರಶಾಂತ ಮನಸ್ಸಿನಿಂದ ಇರಬೇಕು, ಅಂದರೆ ವಂಚನೆಯ ಸ್ವಭಾವ ಇಲ್ಲದಿರುವುದು, ಅಂತರಂಗ ಶುದ್ಧಿಯಾಗಿರಬೇಕು, ಅಂದರೆ ಒಳ್ಳೆಯ ಗುಣಗಳನ್ನು ಹೊಂದಿರಬೇಕು. ಇದೆಲ್ಲ ಮನಸ್ಸನ್ನು ಚೆನ್ನಾಗಿ ಧ್ಯಾನದ ಮೂಲಕ ನಿಗ್ರಹಿಸಬೇಕು ಅಂತ ಹೇಳ್ತಾರೆ ಕೃಷ್ಣ ಪರಮಾತ್ಮ. ಇವೆಲ್ಲ ಆತ್ಮಜ್ಞಾನಿಯ ಲಕ್ಷಣಗಳು ಅಂತ ಹೇಳ್ತಾರೆ. ಇಂದ್ರಿಯಾರ್ಥೇಷು ವೈರಾಗ್ಯಂ ಅಹಂಕಾರಂ ಏವಚ ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ. ಇಂದ್ರಿಯ ವಿಷಯಗಳು ಎಂದರೆ ಶಬ್ದಗಳು ಅಂದರೆ ಕಿವಿಗಳು, ಸ್ಪರ್ಶ ಚರ್ಮ, ರೂಪ ಕಣ್ಣು, ರಸ ನಾಲಿಗೆ, ಗಂಧ ಮೂಗು ಮುಂತಾದ ಇಂದ್ರಿಯ ಸುಖಗಳಲ್ಲಿ ವಿರಕ್ತಿಯನ್ನು ಹೊಂದಿರುವುದು, ನಿರಹಂಕಾರಿಯಾಗಿ ಹುಟ್ಟು ಸಾವು ಮುದಿತನ ರೋಗ ಮುಂತಾದವುಗಳಿಂದ ಉಂಟಾಗುವ ದುಃಖವನ್ನು ದೋಷವನ್ನು ಪದೇ ಪದೇ ನೆನಪಿಸಿಕೊಳ್ಳದೇ ಇರುವುದು. ಈ ರೀತಿ ಮಾಡೋದ್ರಿಂದ ಮನುಷ್ಯ ತನಗೆ ದುಃಖಕ್ಕೆ ನಿವಾರಣೆ ಏನು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಹಾಗೆ ಬರೀ ಹೆಂಡತಿ ಮಕ್ಕಳಿಗೋಸ್ಕರ ಮನೆ ಸಂಸಾರ ಈ ಥರ ವಿಷಯಗಳಲ್ಲಿ ದುಃಖ ಉಂಟಾಗುತ್ತೆ. ಅದರಿಂದ ನಾವು ಅಂಟ್ಕೊಳ್ದಲೇ ಬದುಕಬೇಕು. ಅಂದರೆ ಪ್ರೀತಿನೇ ಮಾಡಬಾರ್ದು, ಹೆಂಡತಿ ಮಕ್ಕಳನ್ನೇ ಸಾಕಬಾರ್ದು ಅಂತ ಅಲ್ಲ, ಅಲ್ಲಿ ಎಲ್ಲೋ ಅಂಟ್ಕೊಬಾರ್ದು ಅಂತ. ನೆಕ್ಸ್ಟ್ ಏನು ಹೇಳ್ತಾರೆ ಅಂತಂದರೆ ಆತ್ಮಕ್ಕೆ ಸಂಬಂಧಿಸಿದಂತಹ ಜ್ಞಾನವನ್ನು ನಿರಂತರವನ್ನು ಹೊಂದಿರೋದು. ತತ್ವಜ್ಞಾನದ ಆತ್ಮತತ್ವ ಎಂದರೆ ಭಗವಂತನ ತತ್ವ ಅಂತ ಅರ್ಥ. ನಮ್ಮೊಳಗಡೆ ಇರುವಂತಹ ಭಗವಂತನ ತತ್ವವನ್ನು ನಾವು ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದು, ಜಾಗೃತಿ ಮಾಡ್ಕೊಳ್ಳೋದು ಅಂತ ಅರ್ಥ. ಸಾಮಾನ್ಯವಾಗಿ ಜನರಿಗೆ ಯಾವುದೋ ರಾತ್ರಿಯೋ ಯೋಗಿಗೆ ಅದು ಹಗಲು, ಸಾಮಾನ್ಯವಾಗಿ ಯಾವುದು ಹಗಲೋ ಯೋಗಿಗೆ ಅದು ರಾತ್ರಿ. ಸಾಮಾನ್ಯ ಜನರು ಯಾವ ಆಧ್ಯಾತ್ಮಿಕ ಆತ್ಮ ವಿಷಯಗಳ ಬಗ್ಗೆ ರಾತ್ರಿಯಂತೆ ನಿರಾಸಕ್ತರಾಗಿ ಕಾಣಿಸುತ್ತಾರೋ ಅಂತಹ ವಿಷಯಗಳ ಬಗ್ಗೆ ಆತ್ಮಜ್ಞಾನಿಯು ಹಗಲಿನಂತೆ ಆಸಕ್ತಿಯನ್ನು ತೋರಿಸ್ತಾರೆ ಅಂತ ಅರ್ಥ. ಸಾಮಾನ್ಯರು ಯಾವ ಪ್ರಾಪಂಚಿಕ ವಿಷಯಗಳ ಬಗ್ಗೆ ಹಗಲಿನಂತೆ ಆಸಕ್ತಿಯಿಂದ ಇರ್ತಾರೋ ಅಂತಹ ವಿಷಯಗಳ ಬಗ್ಗೆ ಆತ್ಮಜ್ಞಾನಿಯು ರಾತ್ರಿಯಂತೆ ನಿರಾಸಕ್ತಿಯನ್ನು ಇರ್ತಾನೆ ಅಂತ ಅರ್ಥ. ಇದು ಕೃಷ್ಣನ ಸಂದೇಶ. ಈ ಎಲ್ಲ ಹೇಳಿದ್ದು ಕೃಷ್ಣನ ಸಂದೇಶಗಳು. ಅಂದರೆ ಯಾರಾದರೂ ಈ ರೀತಿಯಾಗಿ ಅವರು ವರ್ತಿಸಿದರೆ ಅವರು ಜ್ಞಾನಿಗಳು, ಅವರಿಗೆ ಜ್ಞಾನವಿದೆ, ಅವರು ಯಾವಾಗಲೂ ಆನಂದದಲ್ಲಿರ್ತಾರೆ, ಅವರು ಕೊನೆಗೆ ಮುಕ್ತಿಯನ್ನು ಸಹ ಪಡೆಯುತ್ತಾರೆ. ಈಗ ನೀವೇ ಯೋಚನೆ ಮಾಡಿ, ನಿಮ್ಮ ವರ್ತನೆ ಹೇಗಿದೆ? ಆತ್ಮಜ್ಞಾನಿಯ ಲಕ್ಷಣಗಳ ಥರ ಇದೆಯಾ ಅಥವಾ ದುಃಖಕ್ಕೆ ಕಾರಣವಾದ ವ್ಯಕ್ತಿಯ ಲಕ್ಷಣಗಳ ಥರ ಇದೆಯಾ? ನೀವೇ ನಿಮ್ಮ ಬಗ್ಗೆ ಕೂತ್ಕೊಂಡು ಯೋಚನೆ ಮಾಡಿ. ಇನ್ನು ಬ್ರಹ್ಮರ್ಷಿ ಪತ್ರಿಜಿಯವರು ಏನು ಹೇಳ್ತಾರೆ ನೋಡೋಣ ಬನ್ನಿ. ಬ್ರಹ್ಮರ್ಷಿ ಪತ್ರಿಜಿಯವರು ಸಹ ಆತ್ಮಜ್ಞಾನಿ, ಅಂದರೆ ಎನ್ಲೈಟನ್ ಮಾಸ್ಟರ್. ಹೇಗೆ ಜೀವಿಸ್ತಾರೆ ಅಂತ, ಹೇಗೆ ವರ್ತಿಸ್ತಾರೆ, ಹೇಗೆ ಇರ್ತಾರೆ ಎಂಬುದನ್ನು ಹಲವಾರು ವಿಷಯಗಳನ್ನು ಇವರು ತಿಳಿಸ್ತಾರೆ. ಆತ್ಮಜ್ಞಾನವನ್ನು ಪಡೆದವರು ಆಧ್ಯಾತ್ಮಿಕವಾಗಿ ಪುರೋಗಮಿಸಬೇಕೆಂದು ಕೊಳ್ಳುವವರಿಗೆ ಬಹಳ ಸಹಕರಿಸ್ತಾರೆ. ಅಂದರೆ ಧ್ಯಾನ ಸಾಧಕರಿಗೆ, ಆಧ್ಯಾತ್ಮಿಕ ಸಾಧಕರಿಗೆ ಇವರು ಯಾವಾಗಲೂ ಸಪೋರ್ಟ್ ಮಾಡ್ತಾರೆ. ಮುಖ್ಯವಾಗಿ ಆತ್ಮಜ್ಞಾನವನ್ನು ಪಡೆದವರು ನಾನು ಯಾವ ರೀತಿ ಜೀವಿಸಬೇಕು, ಯಾವ ರೀತಿ ಜೀವನ ವಿಧಾನ ಸರಿಯಾಗಿದೆ ಎಂದು ಆಲೋಚಿಸ್ತಾರೆ. ಆತ್ಮಜ್ಞಾನಿಯು ನನಗೆ ಎಲ್ಲ ತಿಳಿದಿದೆ ಅಂತ ಭಾವಿಸದೆ ಇತರರಿಗೂ ತಿಳಿದಿರಬಹುದು ಅಂತ ತಿಳ್ಕೊಂಡು ಅವನಿಗೂ ಕೂಡ ಗೊತ್ತಿಲ್ಲದೆ ಇರೋದನ್ನು ತಾನು ತಿಳ್ಕೊಂಡು ಗೊತ್ತಿಲ್ಲದೆ ಇರೋರಿಗೆ ಇವರು ಕೂಡ ತಿಳಿಸ್ತಾರೆ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಇಲ್ಲಿ ಕಲಿಯಲು ಪ್ರಯತ್ನಿಸ್ತಾರೆ. ಹಾಗೆ ಆತ್ಮಜ್ಞಾನಿಯು ತಪ್ಪುಗಳನ್ನು ಮಾಡುವವರಿಂದ ಸರಿಯಾದ್ದನ್ನು ಮಾಡುವುದರಿಂದಲೂ ಸಹ ಕಲಿತಾರೆ. ತಪ್ಪುಗಳನ್ನು ಮಾಡುವವರಿಂದ ತಪ್ಪುಗಳನ್ನು ತಿಳಿದು ಅಂತಹ ತಪ್ಪುಗಳನ್ನು ನಾನು ಮಾಡಲ್ಲ ಅಂತ ಹೇಳ್ತಾರೆ. ಸರಿಯಾದ್ದನ್ನು ಮಾಡೋರಿಂದ ಸರಿಯಾದ್ದನ್ನು ಕಲಿತ್ಕೊಂಡು ಅಂತಹವರಿಂದ ಸರಿಯಾದ್ದನ್ನು
ತಿಳಿದುಕೊಳ್ತಾರೆ. ಹೀಗೆ ಮಾಡೋದ್ರಿಂದ ನಾವು ಎಷ್ಟೋ ಪಾಪಕರ್ಮಗಳು ಮಾಡೋದನ್ನು ತಡಿಬೋದು. ಆತ್ಮಜ್ಞಾನಿ ಹೇಗಿರ್ತಾನೆ ಅಂದರೆ ಎಷ್ಟು ತಿಳಿದಿದೆ ಅಂತ ಅಷ್ಟೇ ಮಾತಾಡ್ತಾನೆ, ತಿಳಿಯದೇ ಇರೋದನ್ನು ಮಾತನಾಡುವುದಿಲ್ಲ. ತಿಳಿದರೂ ಕೂಡ ತಿಳಿದಲೇ ಇರೋ ಥರ ವರ್ತಿಸ್ತಾನೆ. ನಾನು ಶರೀರ ಅಲ್ಲ ಆತ್ಮ ಅಂತ ತಿಳಿತಾನೆ. ಅಷ್ಟೇ ಅಲ್ಲದೆ ನಾನೇ ಎಲ್ಲ, ಈ ಸೃಷ್ಟಿಯೇ ಎಲ್ಲ ನಾನೇ ಅಂತ ತಿಳಿತಾನೆ. ಆದ್ದರಿಂದ ಪ್ರತಿ ಮನುಷ್ಯ ಬಗ್ಗೆ, ಪ್ರತಿ ಪ್ರಾಣಿ ಬಗ್ಗೆ ಮೈತ್ರಿ ಭಾವನೆಯಿಂದ ಇರ್ತಾನೆ. ಯಾರ ಬಗ್ಗೆನೂ ದ್ವೇಷ ಮಾಡೋದಿಲ್ಲ. ಈ ಸೃಷ್ಟಿಯಲ್ಲಿ ಪ್ರತಿಯೊಬ್ಬರು ಸ್ವತಂತ್ರರು, ಇವರ ಇಷ್ಟಗಳು ಅವರದು ಎಂದು ಅರಿತಾನೆ. ಅಂದರೆ ಯಾವತ್ತೂ ಅವ್ರ ಬಗ್ಗೆ ಆಗಲಿ ಇವ್ರ ಬಗ್ಗೆ ಆಗಲಿ ಗಾಸಿಪ್ ಮಾಡೋದಿಲ್ಲ. ಆಮೇಲೆ ಆತ್ಮಜ್ಞಾನಿಯಾದವನು ಯಾವ ಧರ್ಮದವರನಾದರೂ, ಯಾವ ಮತಸ್ಥರಾದವರನ್ನು, ಯಾವ ಪ್ರದೇಶದಲ್ಲಿರೋದರನ್ನು, ಯಾವ ದೇಶದಲ್ಲಿ ಇದ್ದವರನ್ನು ಸರಿ ಎಲ್ಲರನ್ನೂ ಒಂದೇ ಭಾವನೆಯಿಂದ ನೋಡ್ತಾನೆ. ಅವರ ಹೃದಯದಲ್ಲಿ ಭಗವಂತನನ್ನು ಕಾಣ್ತಾನೆ. ನನ್ನ ಹತ್ತಿರ ಇರುವ ಸಂಪತ್ತನ್ನು ಇರುವವರಿಗೆ ನೀಡುವುದಕ್ಕಿಂತ ಇಲ್ಲದವರಿಗೆ ನೀಡುತ್ತಾನೆ. ಆತ್ಮಜ್ಞಾನಿ ತನ್ನ ತಪ್ಪುಗಳನ್ನು ತಿಳಿದುಕೊಳ್ಳುತ್ತಾ ಸರಿ ಮಾಡಿಕೊಳ್ಳುತ್ತಾ ಇರ್ತಾನೆ. ಹಾಗೆಯೇ ಇತರರು ತಪ್ಪುಗಳನ್ನು ಮಾಡಿದರೆ ಅವು ನಡಿಗೆಯನ್ನು ಕಲಿಯುವ ಕ್ರಮದಲ್ಲಿ ಹಾಕಿರುವ ಹೆಜ್ಜೆಗಳು ಎಂದು ಭಾವಿಸ್ತಾನೆ, ಹೊರತು ಕ್ಷಮಿಸಲಾರನು. ಆತ್ಮಜ್ಞಾನಿಯು ಹೆಚ್ಚಾಗಿ ಮೌನದಲ್ಲಿ ಇರ್ತಾನೆ. ಇದರಿಂದ ತನ್ನ ಬಾಯಿಂದ ಹೊರಬರುವ ಅಪಸ್ವರಗಳು ಹೊರಬರದಂತೆ ನೋಡಿಕೊಳ್ತಾನೆ. ಮುಖ್ಯವಾಗಿ ತನಗಿಂತ ತುಂಬ ಜ್ಞಾನ ಇರೋ ಜೊತೆಗೆ ಮಾತಾಡ್ತಾನೆ, ಮಾತುಗಳನ್ನು ಆಲಿಸ್ತಾನೆ. ಅವನು ಪ್ರತಿಯೊಬ್ಬರನ್ನು ಪ್ರಾಮುಖ್ಯತೆಯನ್ನು ಕೊಡ್ತಾನೆ, ಪ್ರತಿಯೊಬ್ಬರಿಗೂ. ಆತ್ಮಜ್ಞಾನಿಯಾದವನು ತ್ರಿಕರಣ ಶುದ್ಧಿಯಿಂದ ಇರ್ತಾನೆ. ಅಂದರೆ ಮನಸ್ಸಿನಲ್ಲಿ ಒಂದಿಟ್ಕೊಂಡು ಬೇರೆ ರೀತಿಯಲ್ಲಿ ಮಾತನಾಡೋದಿಲ್ಲ. ಆತ್ಮಜ್ಞಾನಿ ಈಗಿನ ತನ್ನ ಜೀವನಕ್ಕೆ ತಾನೇ ಕಾರಣ, ತನ್ನ ಜೀವನವನ್ನು ತಾನೇ ಸೃಷ್ಟಿಕೊಂಡಿಸಿದ್ದೇನೆ, ಅಷ್ಟೇ ಅಲ್ಲದೆ ತನ್ನ ಜೀವನವನ್ನು ತಾನೇ ಆಯ್ಕೆ ಮಾಡಿಕೊಂಡು ಬಂದಿದ್ದೇನೆ, ತನ್ನ ಸಮಸ್ಯೆಗಳು ಕಷ್ಟಗಳಿಗೆ ತಾನೇ ಕಾರಣ ಅಂತ ಅರ್ತಿರ್ತಾನೆ. ಅದಕ್ಕೋಸ್ಕರ ಯಾವತ್ತೂ ಅಜ್ಞಾನದಿಂದ ತಪ್ಪುಗಳನ್ನು ಅವನು ಮಾಡೋದಿಲ್ಲ. ಆತ್ಮಜ್ಞಾನಿಯು ಎಲ್ಲರೊಂದಿಗೆ, ಎಲ್ಲರ ಜೊತೆಗೂ ಎಲ್ಲರ ಥರನೇ ಇರ್ತಾನೆ, ಯಾರಿಂದನೂ ಬೇರ್ಪಡಿಸೋದಿಲ್ಲ. ಆತ್ಮಜ್ಞಾನಿಯು ಮಾನವ ಶಕ್ತಿ ಅಪಾರ, ಮಾನವನಿಗೆ ಅಸಾಧ್ಯವಾದದ್ದನ್ನು ಏನೂ ಇಲ್ಲ ಅಂತ ಸತ್ಯವನ್ನು ತಿಳಿದಿರ್ತಾನೆ. ಆತ್ಮಜ್ಞಾನಿಯು ಯಾವ ಕೆಲಸ ಮಾಡಬೇಕೆಂದು ಸಂದೇಹಿಸದೆ, ಹಿಮ್ಮೆಟ್ಟದೆ, ಅಂಜದೆ ಮುನ್ನಡೀತಾನೆ, ಹೊರತು ಏನಾಗುತ್ತದೆಯೋ ಎಂಬ ಗೊಂದಲಕ್ಕೆ ಅವನು ಒಳಗಾಗೋದಿಲ್ಲ. ಆತ್ಮಜ್ಞಾನಿ ತನ್ನ ಭಾವೋದ್ರೇಕಗಳನ್ನು ದಮನ ಮಾಡೋದಿಲ್ಲ, ಸ್ವತಂತ್ರವಾಗಿ ನಿರ್ದಯವಾಗಿ ವ್ಯಕ್ತಪಡಿಸ್ತಾನೆ. ಇದರಿಂದಾಗಿ ಅವರು ಏನಂದ್ಕೊಳ್ತಾರೋ ಇವರೇನಂದ್ಕೊಳ್ತಾರೋ ಅಂತ ಭಾವಿಸೋದಿಲ್ಲ. ಆತ್ಮಜ್ಞಾನಿಯು ಯಾರನ್ನೂ ಹೀಯಾಳಿಸೋದಿಲ್ಲ. ಅವರ ಮೇಲೆ ಜೋಕ್ ಮಾಡೋದು, ಇನ್ನೊಬ್ಬರ ಮೇಲೆ ಜೋಕ್ ಮಾಡೋದು, ಅವ್ರು ನೋಡ್ಬಿಟ್ಟು ನಗೋದು, ಆ ಥರ ಜೋಕುಗಳನ್ನು ಬೇರೆಯವ್ರ ಮೇಲೆ ಜೋಕ್ ಮಾಡೋದಿಲ್ಲ. ಆತ್ಮಜ್ಞಾನಿ ತನ್ನನ್ನೇ ತಾನು ಜೋಕುಗಳನ್ನು ಹಾಕಿಕೊಳ್ತಾನೆ. ಈ ಆತ್ಮಜ್ಞಾನವನ್ನು ಅವರೇ ತಮ್ಮ ಸ್ವಂತ ಕೃಷಿಯಿಂದ ಪ್ರಯತ್ನದಿಂದ ಪಡಿಬೇಕೇ ಹೊರತು ಯಾರು ಮತ್ತೊಬ್ಬರಿಗೆ ನೀಡಲು ಸಾಧ್ಯ ಇಲ್ಲ. ಆತ್ಮಜ್ಞಾನಿ ಸಮಯ ವಯಸ್ಸು ಇಲ್ಲ, ಆದ್ದರಿಂದ ತನ್ನ ವಯಸ್ಸನ್ನು ಗಣನೆಗೆ ತೆಗೆದುಕೊಳ್ಳೋದಿಲ್ಲ, ಯಾವಾಗಲೂ ತನ್ನ ವಯಸ್ಸನ್ನು ಲೆಕ್ಕಿಸೋದಿಲ್ಲ. ಆತ್ಮಜ್ಞಾನಿಯು ಯಾರ ಬಗ್ಗೆಯೂ ಯಾವ ರೀತಿಯ ನಿರ್ಣಯವನ್ನು ಮಾಡೋದಿಲ್ಲ, ಯಾವ ರೀತಿಯಲ್ಲಿ ತೀರ್ಮಾನಿಸೋದು ಇಲ್ಲ. ಇದಕ್ಕೆ ಕಾರಣ ಅವರ ಬಗ್ಗೆ ಅವರಿಗೆ ಪರಿಪೂರ್ಣತೆ ತಿಳುವಳಿಕೆ ಮಾಡಲು ಬಹಳ ಕಷ್ಟ. ಈ ರೀತಿ ಇರುವಾಗ ಇತರರ ಬಗ್ಗೆ ಯಾವ ರೀತಿಯಲ್ಲಿ ಅರಿಯಬಲ್ಲನು ಎಂಬುದನ್ನು ಆತ್ಮಜ್ಞಾನಿಯು ತಿಳಿದಿರುವ ಕಾರಣ. ಆತ್ಮಜ್ಞಾನಿಯು ನಾಳೆ ಬಗ್ಗೆ ಯೋಚಿಸೋದಿಲ್ಲ, ಪ್ರಸ್ತುತ ತಾನು ಮಾಡುತ್ತಿರುವ ಕೆಲಸದಲ್ಲಿ ಮಗ್ನನಾಗ್ತಾನೆ, ಹೊರತು ನಾಳೆ ಬಗ್ಗೆ ಯೋಚಿಸ್ತಾ ಕ್ಷಣವನ್ನು ಕಳೆಯೋದಿಲ್ಲ. ಈ ಕ್ಷಣವನ್ನು, ಪ್ರಸ್ತುತವನ್ನು ಸಂಪೂರ್ಣವಾಗಿ ಉಪಯೋಗಿಸ್ಕೊಳ್ತಾನೆ. ಆತ್ಮಜ್ಞಾನಿ ತನ್ನ ಸುತ್ತಲೂ ಏನೇ ನಡೆದರೂ ಅದಕ್ಕೆ ಒಂದು ಕಾರಣ ಇದೆ ಅಂತ ತಿಳಿದಿರ್ತಾನೆ. ಆ ಕಾರಣ ಏನಿರಬೇಕು ಅಂತ ತಿಳಿಯೋದಕ್ಕೆ ಪ್ರಯತ್ನಿಸ್ತಾನೆ, ಅದನ್ನು ಆಶ್ಚರ್ಯ ಪಡೋದಿಲ್ಲ. ಆತ್ಮಜ್ಞಾನಿ ಯಾವ ಕೆಲಸ ಮಾಡಲು ಸಹ ಆತುರವನ್ನು ತೋರೋದಿಲ್ಲ, ಸಮಯವನ್ನು ಕೆಲಸಕ್ಕೆ ಬಾರದ ಮಾತುಗಳಿಂದ ವ್ಯರ್ಥ ಮಾಡೋದಿಲ್ಲ, ಪ್ರತಿ ಕ್ಷಣವೂ ಪರಿಶ್ರಮಿಸುತ್ತಾನೆ. ಆತ್ಮಜ್ಞಾನಿಯು ಧ್ಯಾನದ ಹಿರಿಮೆಯನ್ನು ಅರಿಯುತ್ತಾನೆ, ನಿರಂತರವೂ ಧ್ಯಾನ ಸಾಧನೆ ಮಾಡುತ್ತಿರುತ್ತಾನೆ. ಅವಕಾಶ ಲಭಿಸಿದಾಗ ಇತರ ಜ್ಞಾನಿಗಳಿಂದ ತಿಳಿಯಲು ಪ್ರಯತ್ನಿಸ್ತಾನೆ. ಆತ್ಮಜ್ಞಾನಿಯು ಆತ್ಮಜ್ಞಾನವನ್ನು ಪಡೆಯಲು ಪ್ರಯತ್ನಿಸಬೇಕು ಅಂತ ತಿಳಿದಿರ್ತಾನೆ. ಆದ್ದರಿಂದ ನಾವು ಕೂಡ ಯಾವಾಗಲೂ ಆನಂದದಿಂದ ಜೀವಿಸಬೇಕು ಅಂತಂದರೆ ಆತ್ಮಜ್ಞಾನವನ್ನು ಪಡೆಯಲು ಪ್ರಯತ್ನಿಸಬೇಕು. ಬನ್ನಿ ಎಲ್ಲರೂ ಧ್ಯಾನ ಮಾಡೋಣ, ಪ್ರತಿದಿನ ಸ್ವಾಧ್ಯಯನ ಮಾಡೋಣ, ಪ್ರತಿದಿನ ಸಜ್ಜನರ ಸಹವಾಸಗಳನ್ನು ಮಾಡೋಣ.
ಇನ್ನು ನೆಕ್ಸ್ಟ್ ಮೇಡಮ್ ಬ್ಲವಟ್ಸ್ಕಿ. ಇವರು ಮೇಡಮ್ ಬ್ಲವಟ್ಸ್ಕಿ ಅಂತ. ಇವರು ಯಾವ ರೀತಿ ಆತ್ಮಜ್ಞಾನಕ್ಕೆ ಸಂಬಂಧಿಸಿದ ವಿಚಾರಗಳನ್ನು ಹೇಳಿದ್ದಾರೆ ಅಂತ ನೋಡೋಣ ಬನ್ನಿ. ಇವರು ಏನು ಹೇಳ್ತಾರೆ ಅಂತ ಅಂದರೆ, ನಾನು ನಮ್ಮದು ಎಂಬ ವ್ಯತ್ಯಾಸ ಇರೋದಿಲ್ಲ, ಪ್ರತಿ ಮನುಷ್ಯನೂ ಸಮಾನ, ಪ್ರತಿ ಪ್ರಾಣಿಯೂ ಮುಖ್ಯ ಎಂದು ಭಾವಿಸ್ತಾರೆ. ತನ್ನದಾದರೂ ಪರದರಾದರೂ ನಾವು ಒಂದೇ ಅಂತ ತಿಳಿದುಕೊಳ್ತಾರೆ. ತಮಗಾಗಿ ಅಲ್ಲದೆ ತಾವು ವಾಸಿಸುತ್ತಿರುವ ಪ್ರಪಂಚಕ್ಕಾಗಿ ಜೀವಿಸ್ತಾರೆ. ಸಾಮಾನ್ಯ ಪ್ರಾಪಂಚಿಕ ಜೀವನವು ತೃಪ್ತಿಯನ್ನು ನೀಡೋದಿಲ್ಲ ಅಂತ ಅವ್ರಿಗೆ ಗೊತ್ತಿರುತ್ತೆ. ಸುಖ ಇದ್ದರೂ ಇಲ್ದಿದ್ರೂ, ಶಾಂತಿ ವಿಶ್ರಾಂತಿ ಇದ್ದರೂ ಇಲ್ದಿದ್ರೂ ಪರಿಗಣಿಸೋದಿಲ್ಲ. ಪ್ರಾಪಂಚಿಕವಾದ ಕೋರಿಕೆ, ಅಧಿಕಾರ, ಪ್ರೀತಿ, ಜವಾಬ್ದಾರಿಗಳ ಬಗ್ಗೆ ಆಸಕ್ತಿ ಇರೋದಿಲ್ಲ. ಸ್ವಾರ್ಥವೆಂಬುದು ಇರೋದಿಲ್ಲ. ಹೆಂಡತಿ ಮಕ್ಕಳು ಆತ್ಮೀಯರ ಮೇಲೆ ಇರುವ ಗಾಢವಾದ ಪ್ರೀತಿಯಲ್ಲಿಯೂ ಸಹ ಸ್ವಾರ್ಥವನ್ನು ಕಾಣಿಸುವುದಿಲ್ಲ. ನಾನೆಂಬ ಅಹಂಕಾರ, ನಮ್ಮವರು ಎಂಬ ಮಮಕಾರ ಸ್ವಲ್ಪವೂ ಇರೋದಿಲ್ಲ. ಹೊರಗಿನ ಪ್ರಭಾವಕ್ಕೆ ಒಳಗಾಗೋದಿಲ್ಲ. ಪರಿಸ್ಥಿತಿಗಳಿಗೆ ಅನುಸಾರವಾಗಿ ವರ್ತಿಸುವುದಿಲ್ಲ. ಅಂತರಂಗಕ್ಕೆ ಅನುಗುಣವಾಗಿ ವರ್ತಿಸ್ತಾರೆ. ಹೊರಗಿನ ವರ್ತನೆಗಿಂತ ಅಂತರ್ವರ್ತನೆಯು ಶಕ್ತಿಯುತವಾಗಿ ಇರುತ್ತದೆ. ಶರೀರಕ್ಕೂ ಪರಿಸರಗಳಿಗೂ ಪ್ರಾಮುಖ್ಯತೆ ಇರೋದಿಲ್ಲ. ಪ್ರಾಣಿ ಲಕ್ಷಣಗಳನ್ನು ಉಂಟು ಮಾಡುವ ಮಾಂಸಾರವನ್ನು ಮುಟ್ಟುವುದಿಲ್ಲ. ಕೆಟ್ಟ ಅಯಸ್ಕಾಂತ ತರಂಗಗಳು ಉಂಟು ಮಾಡುವ ಮದ್ಯವನ್ನು ಸೇವಿಸುವುದಿಲ್ಲ. ನೈತಿಕ ಜವಾಬ್ದಾರಿಯನ್ನು ಸ್ವೀಕರಿಸಿ ಸತ್ಕಾರ್ಯಗಳನ್ನು ಮಾಡುತ್ತಾ ಸರಳ ಸ್ವಭಾವದಿಂದ ಒಳ್ಳೆಯ ಮನಸ್ಸನ್ನು ಹೊಂದಿರ್ತಾರೆ. ತಮ್ಮ ವ್ಯಕ್ತಿತ್ವದಿಂದ ಇತರರನ್ನು ಪ್ರಭಾವಿಸಿಕೊಳ್ತಾರೆ. ಹಿಪ್ನಟಿಸಮ್, ಮೆಸ್ಮರಿಸಮ್, ಮ್ಯಾಗ್ನೆಟಿಸಮ್, ವಾಂಟರಿಸಮ್, ಚಾರ್ಕೋಟಿಸಮ್, ಬ್ಲ್ಯಾಕ್ ಮ್ಯಾಜಿಕ್, ಅನಿಮಲ್ ಮ್ಯಾಜಿಕ್, ಮೆಟಲೋಥೆರಪಿ ಇಂತಹ ಮಂತ್ರ, ತಂತ್ರ, ವೇದಗಳ ಬಗ್ಗೆ ಆಸಕ್ತಿಯನ್ನು ತೋರುವುದಿಲ್ಲ. ಇದ್ದರೂ ಸಹ ಪ್ರದರ್ಶಿಸುವುದಿಲ್ಲ. ಈ ಜೀವನವನ್ನು ಒಂದು ನಾಟಕ ರಂಗವೆಂಬಂತೆ ಭಾವಿಸಿ ಅದರಲ್ಲಿ ತನ್ನದೊಂದು ಪಾತ್ರ ಅಂತ ಭಾವಿಸ್ತಾರೆ. ಆತ್ಮಜ್ಞಾನಂ ಸಮಾರಂಭಂ ಸ್ಥಿತಿಕ್ಷಾಸ್ ಧರ್ಮ ನಿತ್ಯತ ಯಮರ್ಥ ನಾಪಕರ್ಷಂತಿ ಸ ವೈ ಪಂಡಿತ ಉಚ್ಯತೆ. ಆತ್ಮಜ್ಞಾನವನ್ನು ಹೊಂದಿರುವವರು ಕರ್ಮಗಳನ್ನು ಮಾಡುತ್ತಾ ತಡ ಮಾಡದೆ ಕೆಲಸಗಳನ್ನು ಪ್ರಾರಂಭಿಸುತ್ತಾರೆ. ಸುಖ ದುಃಖಗಳು, ಲಾಭ ನಷ್ಟಗಳು, ಮಾನಾಪಮಾನಗಳು, ಹೊಗಳಿಕೆ ತೆಗಳಿಕೆ ಇವನ್ನೆಲ್ಲಗಳನ್ನ ಪಡೆದು ಸಹ ಇವರಿಗೆ ದುಃಖನೂ ಆಗೋದಿಲ್ಲ, ಸಂತೋಷನೂ ಆಗೋದಿಲ್ಲ. ಧರ್ಮದಲ್ಲಿಯೇ ನಿತ್ಯವಾದ ನಿಶ್ಚಯವಾಗಿ ಇರ್ತಾರೆ. ಪಂಡಿತನು ಎಂದರೆ ವ್ಯಾಸ ಮಹರ್ಷಿಯ ದೃಷ್ಟಿಯಲ್ಲಿ ಕೇವಲ ಶಾಸ್ತ್ರ ಪಠಣವನ್ನು ಮಾಡಿ ಶ್ಲೋಕಗಳನ್ನು ಹೇಳುವವರಲ್ಲ. ಪಂಡಿತನು ಎಂದರೆ ಆತ್ಮಜ್ಞಾನಿ, ಯೋಗಿ, ಸಕಲ ಗುಣರಾಶಿ. ಇನ್ನು ನೆಕ್ಸ್ಟ್ ನಮ್ಮ ಪತ್ರಿಜಿಯವರು ಸತ್ಯವೆಂಬುದು 3 ರತ್ನಗಳನ್ನು ಗೋಚರಿಸುತ್ತಿದೆ. ಪಿರಮಿಡ್, ಸ್ಪಿರಿಚುವಲ್ ಸೊಸೈಟಿ 3 ರತ್ನಗಳು ಯಾವಂದರೆ ಧ್ಯಾನ, ಸ್ವಾಧ್ಯಾಯ, ಸಜ್ಜನ, ಸಾಂಗತ್ಯ. ಈ 3 ರತ್ನಗಳು ಆತ್ಮವನ್ನು ಶೋಭಿಸುವಂತೆ ಮಾಡ್ತವೆ. ಧ್ಯಾನ ಅಂದರೆ ಉಸಿರಾಟದ ಮೇಲೆ ಗಮನ, ಫಲ ಆತ್ಮಾನುಭವ. ಸ್ವಾಧ್ಯಾಯ ಎಂದರೆ ಮಹಾತ್ಮರ ಜೀವಿತ ಚರಿತ್ರೆಗಳಲ್ಲಿ ಪ್ರವೇಶಿಸುವುದು, ಫಲ ವಿಶೇಷವಾದ ಜ್ಞಾನ ಲಾಭ. ಸಜ್ಜನ ಸಾಂಗತ್ಯ ಅಂದರೆ ಯೋಗಿಗಳ ಅನುಭವಗಳವರ ಮುಖದ ಆಲಿಸುವುದು. ಪಿರಮಿಡ್, ಸ್ಪಿರಿಚುವಲ್ ಸೊಸೈಟಿ ಮಾಸ್ಟರ್ಗಳಿಗೆ ಭೂಷಣಗಳು ಈ 3 ರತ್ನಗಳು. ಧ್ಯಾನಂ ಶರಣಂ ಗಚ್ಚಾಮಿ, ಸ್ವಧಾಯಂ ಶರಣಂ ಗಚ್ಚಾಮಿ, ಸಜ್ಜನ ಸಾಂಗತ್ಯಂ ಶರಣಂ ಗಚ್ಚಾಮಿ ಅಂತ ಹೇಳ್ತಾರೆ. ಈಗ ತುಂಬ ಲಾಂಗ್ ವಿಡಿಯೋ ಆದರೆ ನಿಮ್ಗೆ ಕೇಳಿಸ್ಕೊಳ್ಳೋಕೆ ಒಂಥರ ಆಗುತ್ತೆ. ನಾನು ನೆಕ್ಸ್ಟ್ ಅವರು ಪತ್ರಿಜಿಯವರ ಸಂದೇಶಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಹರೇ ಕೃಷ್ಣ, ಶ್ರೀ ಕೃಷ್ಣಾರ್ಪಣಮಸ್ತು.